ಎಲ್ರಿಗೂ ನಮಸ್ಕಾರ. ನಾನು ವಿದ್ಯಾ. ನನ್ನ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ನಿಮ್ಮ ಮಕ್ಕಳಿಗಾಗಿ. ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಪ್ರಗತಿ ಹೊಂದಬೇಕು, ಎಕ್ಸಾಮ್ಗಳಲ್ಲಿ ಒಳ್ಳೆಯ ಸ್ಕೋರ್ ಮಾಡಬೇಕು, ಓದಿದ್ದನ್ನು ನೆನಪಿಡಬೇಕು ಅಂತಾದರೆ ಒಂದು ಟಿಪ್ಪನ್ನು ಹೇಳ್ತೀನಿ, ಕೇಳಿ. ನಿಮ್ಮ ಮಕ್ಕಳ ಸ್ಟಡಿ ರೂಮಿನಲ್ಲಿ ಸ್ಟಡಿ ಟೇಬಲನ್ನು ನಾರ್ತ್ ಈಸ್ಟ್ ಕಾರ್ನರ್ ಅಂದರೆ ಈಶಾನ್ಯ ದಿಕ್ಕಿನಲ್ಲಿ ಇಡಿ. ಯಾಕೆ? ಅದು ವಾಸ್ತು ಪುರುಷನ ತಲೆಯ ದಿಕ್ಕು. ಹಾಗಾಗಿ ಅದನ್ನು ಬಹಳ ಕ್ಲೀನ್ ಆ್ಯಂಡ್ ನೀಟಾಗಿ ಇಡಬೇಕು. ಅನವಶ್ಯಕ ವಸ್ತುಗಳನ್ನು, ಉಪಯೋಗಿಸದೇ ಇರುವಂಥ ವಸ್ತುಗಳನ್ನು ಸ್ಟಡಿ ಟೇಬಲ್ ಮೇಲೆ ಯಾವುದೇ ಕಾರಣಕ್ಕೂ ಇಡೋಕ್ಕೆ ಹೋಗಬಾರ್ದು. ಆಮೇಲೆ ಅವರು ಕುಳಿತುಕೊಳ್ಳೋ ದಿಕ್ಕು, ಓದೋದು ಬರೆಯೋದು ದಿಕ್ಕು ಯಾವುದಾಗಿರಬೇಕು? ಅವರು ಒಂದು ಪೂರ್ವ ದಿಕ್ಕು, ಈಸ್ಟ್ ದಿಕ್ ಅಥವಾ ನಾರ್ತ್ ಅಂದರೆ ಉತ್ತರ ದಿಕ್ಕನ್ನು ಫೇಸ್ ಮಾಡಿ, ಅಂದರೆ ಆ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಬೇಕು. ಇನ್ನು ದೇವಿ ಸರಸ್ವತಿಯ ಫೋಟೋವನ್ನು ತೆಗೆದುಕೊಂಡು ಅದನ್ನು ಅವರ ಸ್ಟಡಿ ಟೇಬಲಿನ ಈಶಾನ್ಯ ದಿಕ್ಕಿನಲ್ಲಿ ಗೋಡೆಯಲ್ಲಿ ಅಂಟಿಸಬೇಕು. ಇವೆಲ್ಲವನ್ನು ನೀವು ಅನುಸರಿಸೋದ್ರಿಂದ ಅವರ ಪ್ರಗತಿಯಾಗತ್ತೆ, ವಿದ್ಯಾಭ್ಯಾಸದಲ್ಲಿ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ. ಹೀಗೆ ಉಪಯುಕ್ತವಾದ ಮಾಹಿತಿಗಳನ್ನು ನೋಡಬೇಕು, ಕೇಳಬೇಕು ಅಂತ ಅಂದರೆ ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದಗಳು.